ಗಡಿಯಲ್ಲಿ ಸೈನಿಕ, ಗಡಿ ಒಳಗೆ ಆರಕ್ಷಕ, ಈ ಇಬ್ಬರಿಗಿಂತ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶ ನೆಮ್ಮದಿಯಾಗಿ ಬಾಳ್ಲಿಕ್ಕೆ, ಕಾನೂನನ್ನ ಪಾಲನೆ ಮಾಡಲಿಕ್ಕೆ ಇವತ್ತು ನೀವೆಲ್ಲ ಒಂದು ಉತ್ತಮವಾದಂತಹ ಆರಕ್ಷಕರಾಗಿ ಸೇವೆಯನ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ಸರ್ಕಾರ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಾಧನೆ ಸಾಮರ್ಥ್ಯ ತಕ್ಕದಕ್ಕಿಂತ ನಿಮ್ಮ ಗುರಿಯ ನಿರ್ಧಾರವನ್ನ ಮಾಡಿದಾಗ ಮಾತ್ರ ನಿಮ್ಮ ಜಯ ಖಂಡಿತ. ಇವತ್ತು ನಾನು ಆ ಮೊಬೈಲ್ ವಾಹನ ವೀಕ್ಷಣೆ ಮಾಡಿದ್ಮೇಲೆ ಮಾದಕ ವಸ್ತುಗಳನ್ನ ಈಗ ರೀಸೆಂಟ್ ಆಗಿ ಏನು ನಮ್ಮ ಅಧಿಕಾರಿಗಳೆಲ್ಲ ಇದನ್ನ ದೊಡ್ಡ ಸಾಧನೆ ಮಾಡಿದ್ದಾರೆ, ಅದನ್ನ ಸೀಸ್ ಮಾಡಿ ಒಟ್ಟು ಒಂದು ವರ್ಷದಲ್ಲಿ 375 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ರೀಸೆಂಟ್ ಆಗಿ ಒಂದು ದಾಖಲೆಯ ಮೊತ್ತವನ್ನ ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ, ಈ ರಾಜ್ಯದ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು 1500 ಡ್ರಗ್ ಪೆಡ್ಲರ್ಸ್ ಈಗಾಗಲೇ ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆ. ಇಡೀ ದೇಶ ನಮ್ಮ ಭಾರತದ ಒಳಗಡೆ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಒಂದ್ ಕಡೆ ಗೋವಾದಿಂದ, ಇನ್ನೊಂದ್ ಕಡೆ ಮಹಾರಾಷ್ಟ್ರ ಗಡಿ, ಇವೆಲ್ಲ ಕೂಡ ಇದೆ ನಮ್ಮಲ್ಲಿ. ರೀಸೆಂಟ್ ಆಗಿ ನನಗೆ ಕೇರಳ ಹೋಮ್ ಮಿನಿಸ್ಟರ್ ರಮೇಶ್ ಅವರು ಬಂದು ಅವರು ಇದ್ರ ಬಗ್ಗೆ ದೊಡ್ಡ ಅಧ್ಯಯನವನ್ನು ಮಾಡಿ ನನಗೆ ಪ್ರತ್ಯೇಕವಾಗಿ ಕೇರಳ ಬಾರ್ಡರ್ ಇಂದ ಯಾವ ರೀತಿ ಈ ಕರ್ನಾಟಕದಿಂದ ಒಳಗಡೆ ಯಾವುದು ಹೋಗಬಾರದು ಕೇರಳಗೆ ಅನ್ನೋ ಒಂದು ವಿಚಾರದಲ್ಲಿ ನನಗೆ ಅವರು ಕೆಲವು ಮಾಹಿತಿಯನ್ನು ಕೊಟ್ಟು ಒಂದು ಮನವಿ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಕೇರಳ ಹೋಮ್ ಮಿನಿಸ್ಟರ್ಗೆ ನಮ್ಮ ರಾಜ್ಯದಿಂದ ನೀವು ಯಾವುದಕ್ಕೂ ಕೂಡ ಟ್ರಾನ್ಸ್ಫರ್ ಆಗಬಾರದು, ನಮ್ಮ ರಾಜ್ಯದಲ್ಲಿ ಒಳಗಡೆ ಬರದೇ ರೀತಿಯಲ್ಲಿ ದ್ರವ ವಸ್ತುಗಳನ್ನು ನಾವು ಗಮನಿಸುತ್ತೇವೆ ಅಂತೇಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಇವತ್ತು ತಾವು ಅನೇಕ ನಮ್ಮ ಪೊಲೀಸ್ ಇಲಾಖೆ ರಾಷ್ಟ್ರದಲ್ಲಿ ನೆಮ್ಮದಿಯಾದಂತಹ ಒಂದು ಸಾಮರ್ಥ್ಯದಿಂದ ಬಹಳ ವೆರಿ ಎಫಿಷಿಯಂಟ್ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ನೀವು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯಿಂದ ಹಿಡಿದು ಪೊಲೀಸ್ ಅಧಿಕಾರಿಗೆ ಎಷ್ಟೇ ಹೆಸರು ಬರಬೇಕಾದ್ರೂ ನೀವು ಕೆಳಗಡೆ ಸಿಬ್ಬಂದಿ ಬಹಳ ಜಾಗೃತಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಂದ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಗೌರವನ ಬಂದಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ಕರ್ತವ್ಯ ನಿಷ್ಠೆಗೆ ಕರ್ನಾಟಕ ಹೆಸರನ್ನು ಕೂಡ ತಂದಿದ್ದೀರಿ. ಅದಕ್ಕೆ ಈ ಸಂದರ್ಭದಲ್ಲಿ ನಿಮ್ಮ ಹಗಲು ರಾತ್ರಿ ತಾವು ಮಾಡ್ತಾರಂತಹ ಒಂದು ಶ್ರಮಜೀವಿಗೆ ಸರ್ಕಾರ ಯಾವಾಗಲೂ ಕೂಡ ನಿಮಗೆ ನಿಮ್ಮ ಪರವಾಗಿ ನಿಂತುಕೊಳ್ತದೆ. ಕೆಲವು ಸಂದರ್ಭದಲ್ಲಿ ಆಕಸ್ಮಿಕವಾದಂತಹ ಘಟನೆಗಳು ಆಗ್ತವೆ. ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಮೊರಲನ್ನ ನಾನು ನಮ್ಮ ಸರ್ಕಾರ ನಿಮ್ ಹಾಳು ಮಾಡಲಿಕ್ಕೆ ಇಷ್ಟ ಇಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕಾನೂನನ್ನ ರಕ್ಷಣೆ ಮಾಡಲಿಕ್ಕೆ, ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಯಾವ ಕೆಲವು ಸಂದರ್ಭದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಅದಕ್ಕೆ ನಿಮ್ಮ ಜೊತೆ ಯಾವಾಗಲೂ ಕೂಡ ನಾನು ನಿಮ್ಮ ಪರವಾಗಿ ನಿಂತುಕೊಳ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾನೂನನ್ನು ಕಾಯ್ತೀರಿ, ಸಮಾಜದ ಹಿತವನ್ನು ಕೂಡ ತಾವೆಲ್ಲ ಸೇರಿ ಕಾಪಾಡ್ತೀರಿ. ಇದು ನಮಗೆ ಅರಿವಿದೆ. ಕ್ರೈಮ್ನಲ್ಲಿ ಬೇರೆ ಬೇರೆ ತರದ ಅನೇಕ ರೂಪಗಳಿದೆ. ಹೊಸ ಕ್ರಿಮಿನಲ್ ಗ್ರೂಪ್ ಹೆಚ್ಚಿಗೆ ಆಗಿದ್ದಾರೆ. ಈಗ ಮೊಬೈಲ್ ಬಂದ ಮೇಲೆ ವಿವಿಧ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಬಂದ ಮೇಲೆ ಇನ್ನ ಕ್ರೈಮ್ಗಳನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ ಅಧಿಕಾರಿಗಳು ವಿವಿಧ ರೀತಿ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಈಗೇನು ನಮ್ಮೆಲ್ಲರ ಆಸ್ತಿ ಪಾಸ್ತಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ವಿವಿಧ ರೀತಿ ಕಾರ್ಯಕ್ರಮವನ್ನು ಕೈಗೊಂಡಿದೆ. ಗೂಂಡಾಗಳನ್ನ
ತಡೆಗಟ್ಟಬೇಕು ಅಂತ ಹೇಳಿ ಈಗಾಗಲೇ ನಾನು ಪೊಲೀಸ್ನ ಎಲ್ಲ ಸ್ಟೇಷನ್ಗಳು ಕೂಡ ಒಂದು ಹೊಸ ಪಡೆಯನ್ನೇ ನೀವು ರಚನೆ ಮಾಡಬೇಕು, ಅವ್ರನ್ನ ಗುರುತಿಸಿ ಈ ಕಳ್ಳತನ, ಈ ಗೂಂಡ ಮತ್ತು ಕಳ್ಳತನ ಮಾಡಿದಾಗ ಕೂಡಲೇ ನಾವು ಇದಕ್ಕೆ ಪತ್ತೆ ಹಚ್ಚಬೇಕು ಅನ್ನೋದನ್ನ ಆದಷ್ಟು ಒಂದು ಜಾಗೃತಿ ಮಾಡಬೇಕು ಅಂತ ಹೇಳಿದ್ದೇನೆ. ನಿನ್ನೆ ತಾನೇ ನಾನು ಬೆಳಗಾಂನಲ್ಲಿ ಒಂದು ಸಂದೇಶವನ್ನ ಕೊಟ್ಟಿದ್ದೇನೆ. ಏನಂತಂದ್ರೆ ಈಗ ನೀವೆಲ್ಲ ಗಮನಿಸಿದ್ರಿ, ನಮ್ಮ ರಾಮ ಮಂದಿರದಲ್ಲಿ ಯಾವ ರೀತಿ ಕಳ್ಳತನ ಆಗಿದೆ ಅನ್ನೋದನ್ನ ನಮ್ಮ ರಾಜ್ಯದಲ್ಲಿ ಮುಂಜಾಗ್ರತವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನದಲ್ಲೂ ಕೂಡ ಇದನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಎಲ್ಲ ಕಡೆ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಡೆಪ್ಟಿ ಕಮಿಷನರ್ ಅವರ ಮುಖಂಡತ್ವದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಎಲ್ಲ ಏನು ನಮ್ಮ ಹುಂಡಿಗಳಿರ್ತದೆ, ಹುಂಡಿಗಳು ಹಣ ಹಾಕೋದ್ರಿಂದ ಹಿಡಿದು ಹಣ ಬಿಚ್ಚೋದ್ರಿಂದ ಹಿಡಿದು ಬ್ಯಾಂಕ್ ಹಾಕುವರು ಕೂಡ ಎಲ್ಲ ಕೂಡ ವಿಡಿಯೋ ರೆಕಾರ್ಡ್ ದಾಖಲೆ ಇರಬೇಕು. ಒಂದು ನೇರವಾದಂತಹ ಸಂಪರ್ಕವನ್ನು ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಡೈರೆಕ್ಟ್ ರಿಲೇ ಸಿಸ್ಟಮ್ ಅನ್ನು ನೀವು ಇಟ್ಕೊಳ್ಬೇಕು ಅನ್ನೋದು ಕೂಡ ನಾನು ಈಗಾಗಲೇ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಸದ್ಯದಲ್ಲೇ ಅದಕ್ಕೆ ಒಂದು ಜಿಯೋ ಕೂಡ ವ್ಯವಸ್ಥೆ ಮಾಡಿ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಡೆಪ್ಟಿ ಕಮಿಷನರ್ಸ್ ಮತ್ತು ಪೊಲೀಸರು ಇಬ್ಬರು ಸೇರಿ ಆ ಕೆಲಸವನ್ನ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವುದು ಕೂಡ ಅಂತ ಘಟನೆ ನಡೆದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾದ್ದು ಬಹಳ ಮುಖ್ಯ. ಏಕೆಂದ್ರೆ ಜನರ ನಂಬಿಕೆ ಬಹಳ ಮುಖ್ಯ. ನಾವೆಲ್ಲ ನಂಬಿಕೆಯಿಂದ ಅವರ ಧರ್ಮದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಆಗಲಿ ಸರ್ಕಾರಕ್ಕೆ, ಯಾವುದೇ ಧರ್ಮದ ದೇವಸ್ಥಾನ ಇದ್ರೂ ಕೂಡ ಸರ್ಕಾರಕ್ಕೆ ಸೀಮಿತವಾಗಿ ಒಳಪಟ್ಟಿದ್ರೆ ಅದೆಲ್ಲ ಕೂಡ ನಾವು ಜಾಗೃತಿಯಾಗಿ ಕಾಯಬೇಕಾಗಿದೆ. ಕ್ರೈಮ್ ಆದ್ಮೇಲೆ ನಾವು ಉಳಿಕೊಂಡು ಹೋಗೋದಕ್ಕಿಂತ ಕ್ರೈಮ್ ಆಗಕ್ಕಿಂತ ಮುಂಚಿತವಾಗಿ ಅದನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನ ನಾವು ಮಾಡಬೇಕು. ಅದಕ್ಕೆ ನಾನು ಜಾಗ್ರತೆಯನ್ನ ಕ್ರಮ ಕೈಗೊಳ್ಳಲಿಕ್ಕೆ ಈ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೇನೆ. ಇದನ್ನು ನೋಡಿ ಕೆಲವು ಖಾಸಗಿ ದೇವಸ್ಥಾನದವರು, ಕೆಲವು ಮಠಮಾನ್ಯದವರು ಕೂಡ ಎಚ್ಚರಿಕೆಯನ್ನ ಮುಂದಿನ ದಿನದಲ್ಲಿ ಅವರು ಕೂಡ ವಹಿಸಬೇಕಾಗ್ತದೆ. ಅವ್ರಿಗೂ ಕೂಡ ಈ ವಿಚಾರದಲ್ಲಿ ನಾನು ಮಾರ್ಗದರ್ಶನವನ್ನು ಕೊಡೋದಿದ್ದೇನೆ. ಸೊ ತಾವೆಲ್ಲ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ. ನನ್ನ ಸಹೋದ್ಯೋಗಿ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮೊದಲಿಂದ ಕೂಡ ಬಹಳ ಆಸಕ್ತಿಯನ್ನು ಇಟ್ಕೊಂಡು ಈ ಇಲಾಖೆ ಅವ್ರು ಇಲ್ಲೇ ಬಂದು ಕೂಡ ಇಲ್ಲೇನೇನು ಸಮಸ್ಯೆ ಆಗಿದೆ, ನಮ್ಮಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿನ ಆಯ್ಕೆ ಆಗುವಂತಹ ವಿಚಾರದಲ್ಲಿ, PSI ವಿಚಾರದಲ್ಲಿ ಅವ್ರದೇ ಆದಂತಹ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಸರ್ಕಾರಕ್ಕೆ ಮತ್ತು ಜನರ ಗಮನಕ್ಕೆ ಸೆಳೆದು ಇವತ್ತು ಅದು ಶಾಶ್ವತವಾಗಿ ಆಗ ನಡೆದಂತಹ ಘಟನೆ ಇವತ್ತು ಎಲ್ಲರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಮುಂದಕ್ಕೆ ಯಾವ ರೀತಿ ನಡೀಬೇಕು, ಸೆಲೆಕ್ಷನ್ ನಲ್ಲಿ ಯಾವ ರೀತಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಪರಿಶುದ್ಧವಾದಂತಹ ಯುವಕರು ಆಯ್ಕೆ ಆಗಬೇಕು, ಲಂಚ ಕೊಟ್ಟು ಯಾರ ಕೆಲಸಕ್ಕೆ ಸೇರಬಾರದು, ಮೆರಿಟೇ ಮುಖ್ಯ ಅನ್ನೋದನ್ನ ಇವತ್ತು ಅವರು ಸಾಬೀತು ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಫೌಂಡೇಶನ್ ಅನ್ನ ಅವರು ಹಾಕಿದ್ರು. ಇವೆಲ್ಲ ಹಿಸ್ಟ್ರಿಗೆ ಸೇರಿದಂತ ವಿಚಾರ, ದಾಖಲೆಗಳಿರುವಂತಹ ವಿಚಾರ. ಇದನ್ನ ತಮ್ಗೆಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತು ಕಿರಿಯ ಅಧಿಕಾರಿಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ತಾವು ಕೂಡ ಸರ್ಕಾರ ನಿಮ್ ಜೊತೆ ಇರ್ತದೆ. ನೀವು ನಿಮ್ಮ ಡ್ಯೂಟಿಲಿ ಬಹಳ ಪರ್ಫೆಕ್ಟ್ ಆಗಿರಿ. ಬೆಂಗಳೂರು ನಗರ ಮತ್ತು ಟೌನ್ಗಳಲ್ಲಿ ಈಗ ಇಡೀ ರಾಜ್ಯ ಇವತ್ತು ನಮ್ಮ ಎಲ್ಲ ಆಸ್ತಿಗಳ ಮೌಲ್ಯಗಳು ಕೂಡ ಹೆಚ್ಚಾಗಿದೆ. ಈ ಮಧ್ಯದಲ್ಲಿ ಕ್ರೈಮ್ಗಳು ಜಾಸ್ತಿ ಆಗಿದೆ. ನೋ ಪೊಲೀಸ್ ಆಫೀಸರ್ ಶುಡ್ ಬಿ ಇನ್ವಾಲ್ವ್ ವಿತ್ ಎನಿ ಆಫ್ ಸಚ್ ಕ್ರೈಮ್ಸ್, ಸಚ್ ಡೀಲಿಂಗ್ಸ್. ಅದು ನನಗೆ ಅನೇಕ ಮಾಹಿತಿಗಳು ಕೂಡ ಬರ್ತಾ ಇದೆ. ಅಂತ ಸಂದರ್ಭ ಬಂದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಂಡು ಕಾನೂನಲ್ಲಿ ನಿಮ್ಗೆಲ್ಲರೂ ಕೂಡ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಬಹಳ ಎಚ್ಚರಿಕೆಯಿಂದ ಕೆಲವು ಆಫೀಸರ್ಸ್, ಕೆಲವು ಇನ್ಸ್ಪೆಕ್ಟರ್ ಇರ್ಬೋದು, DSP ಇರ್ಬೋದು, SP ಇರ್ಬೋದು, ಕಮಿಷನರ್ ಇರ್ಬೋದು, ಬಹಳ ಜಾಗೃತವಾಗಿ ಈ ಕೆಲಸವನ್ನ ತಾವು ಮಾಡಬೇಕು. ಇದು ನಮ್ಗೆ ನನ್ನ ಮನವಿ ಯಾರು ಅಂತ ತಿಳ್ಕೊಳ್ಳಿ, ಸೂಚನೆ ಯಾರು ಅಂತ ತಿಳ್ಕೊಳ್ಳಿ, ಮಾರ್ಗದರ್ಶನ ಅಂತಾನು ತಿಳ್ಕೊಳ್ಳಿ. ಈ ಕೆಲಸವನ್ನ ತಾವೆಲ್ಲ ಸೇರಿ ಮಾಡಬೇಕು. ಇವತ್ತು ಯಾರು ಡ್ರಗ್ಸ್ ಅನ್ನ ಇವತ್ತು ಸುಮಾರು ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ಅನ್ನ ಇವತ್ತು ಹಿಡಿದು ನನ್ನ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಸರ್ಕಾರ ಅವರಿಗೆ ಆ ಟೀಮ್ಗೆ ಒಂದು ರಿವಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. 10 ಲಕ್ಷದ ಕ್ಯಾಶ್ ಪ್ರೈಸ್ ಅನ್ನ ನಾವು ರಿವಾರ್ಡ್ ಕೊಡಬೇಕು ಅಂತ ಹೇಳಿ ಸರ್ಕಾರ ಇವತ್ತು ಘೋಷಣೆಯನ್ನ ಮಾಡ್ತಾ ಇದೆ.
So I wish all the police officers for your efficiency, your integrity to the department, integrity to the government. We all salute you for your great hard work. So I wish you all the best. ನಿಮ್ಮೆಲ್ಲರೂ ಕೂಡ ಅಭಿನಂದಿಸ್ತೇನೆ. ಪ್ರತಿಯೊಬ್ಬ ನಾಗರಿಕರು ಕೂಡ ಪೊಲೀಸ್ ಇಲಾಖೆ ಮೇಲೆ ಒಂದು ಗೌರವ ಪ್ರತಿ ಹಂತದಲ್ಲೂ ಇರಬೇಕು. ಹಿಂದೆ ಪರಮೇಶ್ವರ್ ಕೂಡ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಜನರ ಬಳಿ ಜನರಿಗೆ ನಿಮ್ಮ ಮೇಲೆ ವಿಶ್ವಾಸವನ್ನು ಮೂಡಿಸುವಂತದ್ದು, ಅವರ ಬಾಗಿಲಿನಲ್ಲಿ ಅವರ ರಕ್ಷಣೆಗೆ ವ್ಯವಸ್ಥೆ ಮಾಡುವಂತದ್ದೆಲ್ಲ ಕೂಡ ಕೆಲವು ಕ್ರಮವನ್ನು ಕೂಡ ಅವರು ಕೈಗೊಂಡಿದ್ದಾರೆ. ಸೊ ನಮ್ಮ ಹಿಂದಿನ ಸರ್ಕಾರ ಏನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪರಮೇಶ್ವರ ಮುಖಂಡತ್ವದಲ್ಲಿ ಏನು ಪೊಲೀಸ್ ಇಲಾಖೆ ನಡೀತು, ಅವೆಲ್ಲ ಯೋಜನೆಗಳನ್ನು ಕೂಡ ನಾವು ಮುಂದುವರಿಸಿಕೊಂಡು ಮುಂದಕ್ಕೆ ನಮ್ಮ ನೂತನವಾದಂತಹ ಹೋಮ್ ಮಿನಿಸ್ಟರ್ ನಿಮ್ಮನ್ನೆಲ್ಲ ಸಹಕಾರದಿಂದ ಕೆಲಸವನ್ನು ಮಾಡ್ತಾರೆ. ನಿಮ್ಮ ಯಶಸ್ಸೇ ಸರ್ಕಾರದ ಯಶಸ್ಸು. ನಿಮ್ಮ ಯಶಸ್ಸಿನಿಂದ ಸರ್ಕಾರದ ಈ ರಾಜ್ಯದ 7 ಕೋಟಿ ಜನರು ಕೂಡ ಒಂದು ಉತ್ತಮವಾದಂತ ನಂಬಿಕೆ ನಮ್ಮ ಮೇಲೆ ಹುಟ್ಟೋ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು. ಸೊ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ. ಇವತ್ತು ಏನು ಈ ಒಂದು ಡೈರೆಕ್ಟರ್ ಆಫ್ ಫೋರ್ಸಿಲ್ ಸೈನ್ಸ್ ಲ್ಯಾಬೊರೇಟರಿಯಿಂದ ಈ ಒಂದು ಹೊಸ ಬೆಂಚ್ ಮಾರ್ಕ್ ಅನ್ನು ತಾವು ವ್ಯಕ್ತಪಡಿಸಿ ಇಲ್ಲೇ ಜಿಲ್ಲಾ ಘಟಕಗಳಿಗೆ ಈ ವಾಹನಗಳು ನಾವು ಕೊಡ್ತಾ ಇದೀವಿ. ಇದರಿಂದ ಅಪರಾಧಿಗಳನ್ನ ಕೂಡಲೇ ನಾವು ಕಂಡುಹಿಡಿಯಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಿಮಗೆ ಶುಭ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.